ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಸಾಮಾನ್ಯ ಜ್ಞಾನದ ಅಂದರೆ ಜನರಲ್ ನಾಲೆಜ್ ಕೆಲವು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್, KS, ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತದೆ. ಆದ್ದರಿಂದ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮೊದಲನೇ ಪ್ರಶ್ನೆ, ಬಂಗಾಳದ ಮೊದಲ ಗವರ್ನರ್ ನೋಡಿರಿ. ಬಂಗಾಳದ ಮೊದಲ ಗವರ್ನರ್ ಯಾರಂತ ಕ್ವಶನ್ ಕೇಳ್ತಿದ್ದಾನೆ. ರಾಬರ್ಟ್ ಕ್ಲೈವ್, ವಾರನ್ ಹೆಸ್ಟಿಂಗ್, ವಿಲಿಯಂ ಬೆಂಟಿಂಗ್, ಲ್ಯಾಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ನೋಡಿರಿ, ಬಂಗಾಳದ ಮೊದಲ ಗವರ್ನರ್ ಅಂತ ಕೇಳಿದರೆ ರಾಬರ್ಟ್ ಕ್ಲೈವ್. ಅದೇ ರೀತಿ ವಾರನ್ ಹೆಸ್ಟಿಂಗ್ ಇವರು ಅದರಲ್ಲ, ಬಂಗಾಳದ ಮೊದಲ ಗವರ್ನರ್ ಜನರಲ್. ನೋಡಿರಿ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಯಾರಂತ ಕೇಳಿದರೆ ಅದು ವಾರನ್ ಹೆಸ್ಟಿಂಗ್, ಬಂಗಾಳದ ಮೊದಲ ಗವರ್ನರ್ ಜನರಲ್. ಅದೇ ರೀತಿ ವಿಲಿಯಂ ಬೆಂಟಿಂಗ್ ಇವರು ಭಾರತದ ಮೊದಲ ಗವರ್ನರ್ ಜನರಲ್. ನೋಡಿರಿ, ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಯಾರಂತ ಕ್ವಶನ್ ಕೇಳಿದ್ದಾರೆ, ಅದು ವಿಲಿಯಂ ಬೆಂಟಿಂಗ್. ನಂತರ ಲ್ಯಾಡ್ ಕ್ಯಾನಿಂಗ್ ಇದ್ದಾರಲ್ಲ, ಇವರು ಭಾರತದ ಕೊನೆಯ ಗವರ್ನರ್ ಜನರಲ್. ನೋಡಿರಿ, ಭಾರತದ ಕೊನೆಯ ಗವರ್ನರ್ ಜನರಲ್ ಅಥವಾ ಕೊನೆಯ ವೈಸರಾಯ ಅಂತ ಯಾರಂತ ಕ್ವಶನ್ ಕೇಳಿದರೆ ಅದು ಲಾರ್ಡ್ ಕ್ಯಾನಿಂಗ್, ನೆನಪಿರಲಿ. ನಂತರ ಎರಡನೇ ಪ್ರಶ್ನೆ ಗಮನಿಸೋದಾದರೆ, ಭಾರತದ ಮೊದಲ ರಾಷ್ಟ್ರಪತಿ. ನೋಡಿರಿ, ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್. ನೋಡಿರಿ, ಭಾರತದ ಮೊದಲ ರಾಷ್ಟ್ರಪತಿ ಅಂತ ಕೇಳಿದರೆ ರಾಜೇಂದ್ರ ಪ್ರಸಾದ್. ಅದೇ ರೀತಿ ಇಲ್ಲಿ ನೋಡಿರಿ, ರಾಧಾಕೃಷ್ಣನ್ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿ. ನೋಡಿರಿ, ಭಾರತದ ಮೊದಲ ಉಪರಾಷ್ಟ್ರಪತಿ, ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರಂತ ಕ್ವಶನ್ ಕೇಳಿದರೆ ಅದು ರಾಧಾಕೃಷ್ಣನ್. ಅದೇ ರೀತಿ ಇವರು ಜಾಕಿರ್ ಹುಸೇನ್ ಇದಲ್ಲ, ಇವರು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ. ನೋಡಿರಿ, ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಯಾರಂತ ಕ್ವಶನ್ ಕೇಳಿದರೆ ಅದು ಜಾಕಿರ್ ಹುಸೇನ್. ಅದೇ ರೀತಿ ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿ. ನೋಡಿರಿ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಂತ ಕ್ವಶನ್ ಕೇಳಿದರೆ ಅದು ಜವಾಹರ್ಲಾಲ್ ನೆಹರು. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ನಂತರ ಮೂರನೇ ಪ್ರಶ್ನೆ ಗಮನಿಸುವುದಾದರೆ, ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ನೋಡಿರಿ, ಈ ಕ್ವಶನ್ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. FDA, PSI ಆಗಲಿ, ಗ್ರೂಪ್ ಸಿ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ, ಮುಳ್ಳಯ್ಯನಗಿರಿ, ಸೋಪಾ, ಕುದುರೆಮುಖ. ಇದಕ್ಕೆ ಸರಿಯಾದ ಉತ್ತರ ಮಧುಗಿರಿ. ನೋಡಿರಿ, ಇದು ತುಮಕೂರಲ್ಲಿ ಕಂಡು ಬರ್ತೈತಿ. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಕಂಡು ಬರ್ತದೆ, ನೆನಪಿರಲಿ. ಅದೇ ರೀತಿ ಮುಳ್ಳಯ್ಯನಗಿರಿ ನಿಮಗೆ ಗೊತ್ತಿದೆ, ಕರ್ನಾಟಕದ ಅತಿ ಎತ್ತರದ ಶಿಖರ. ನೋಡಿರಿ, ಕರ್ನಾಟಕದ ಅತಿ ಎತ್ತರ ಶಿಖರ ಯಾವ ಅಂತ ಕ್ವಶನ್ ಕೇಳಿದರೆ ಅದು ಮುಳ್ಳಯ್ಯನಗಿರಿ. ಅದೇ ರೀತಿ ಸೋಪಾ ಅಣೆಕಟ್ಟು, ಇದು ಕರ್ನಾಟಕದ ಎತ್ತರವಾದ ಅಣೆಕಟ್ಟು. ನೋಡಿರಿ, ಕರ್ನಾಟಕದ ಎತ್ತರವಾದ ಅಣೆಕಟ್ಟು ಯಾವುದಂತ ಕ್ವಶನ್ ಕೇಳಿದರೆ ಅದು ಸೋಪಾ ಅಣೆಕಟ್ಟು. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಕೇಳಬಹುದು. ಇದು ಉತ್ತರ ಕನ್ನಡ. ನೋಡಿರಿ, ಸೋಪಾ ಅಣೆಕಟ್ಟು ಉತ್ತರ ಕನ್ನಡ. ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟು, ನೆನಪಿರಲಿ. ಸೋಪಾ ಅಣೆಕಟ್ಟು ಕರ್ನಾಟಕದ ಅತ್ಯಂತ ಎತ್ತರವಾದ ಅಣೆಕಟ್ಟು. ಅದೇ ರೀತಿ ಕುದುರೆಮುಖ ಗೊತ್ತಿರಬೇಕು ನಮಗೆ, ಚಿಕ್ಕಮಗಳೂರು. ಕುದುರೆಮುಖ ಕಂಡು ಬರೋದು ಚಿಕ್ಕಮಗಳೂರು. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ನಾಲ್ಕನೇ ಪ್ರಶ್ನೆ ಗಮನಿಸೋದಾದರೆ, ಕನ್ನಡದ ಮೊದಲ ಗದ್ಯ ಕೃತಿ. ನೋಡಿರಿ, ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕ್ವಶನ್ ಕೇಳ್ತಿದ್ದಾನೆ. ಒಡ್ಡಾರಾಧನೆ, ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ, ಮಿತ್ರವಿಂದ ಗೋವಿಂದ. ಇದಕ್ಕೆ ಸರಿಯಾದ ಉತ್ತರ ಒಡ್ಡಾರಾಧನೆ. ನೋಡಿರಿ, ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕ್ವಶನ್ ಕೇಳಿದರೆ ಒಡ್ಡಾರಾಧನೆ. ಇದನ್ನು ಬರೆದವರು ಯಾರಂತ ಕ್ವಶನ್ ಕೇಳಬಹುದು, ಶಿವಕೋಟಾಚಾರ್ಯರು. ನೋಡಿರಿ, ಒಡ್ಡಾರಾಧನೆ ಬರೆದವರು ಶಿವಕೋಟಾಚಾರ್ಯರು, ನೆನಪಿರಲಿ. ಅದೇ ರೀತಿ ಕವಿರಾಜ ಮಾರ್ಗ ಇದೆಯಲ್ಲ, ಇದು ಕನ್ನಡದ ಮೊದಲ ಕೃತಿ, ಅಂದರೆ ಕನ್ನಡದಲ್ಲಿ ಲಭ್ಯವಾದ ಮೊದಲ ಕೃತಿ ಅಂತ ಕ್ವಶನ್ ಕೇಳಿದರೆ ಅದು ಕವಿರಾಜ ಮಾರ್ಗ. ಇದನ್ನು ಬರೆದವರು ಅಂತ ಕ್ವಶನ್ ಕೇಳಬಹುದು, ಶ್ರೀ ವಿಜಯ. ನೋಡಿರಿ, ಶ್ರೀ ವಿಜಯ ಅವರು ಬರೆದಿದ್ದಾರೆ ಕವಿರಾಜ ಮಾರ್ಗ. ಇದು ಕನ್ನಡದಲ್ಲಿ ಲಭ್ಯವಿರುವ ಮೊದಲ ಕೃತಿ ಕವಿರಾಜ ಮಾರ್ಗ. ಅದೇ ರೀತಿ ಶಬ್ದಮಣಿ ದರ್ಪಣ ಇದು ಕನ್ನಡದ ಮೊದಲ ವ್ಯಾಕರಣ ಕೃತಿ. ನೋಡಿರಿ, ಕನ್ನಡದ ಮೊದಲ ವ್ಯಾಕರಣ ಕೃತಿ ಅಂತ ಕ್ವಶನ್ ಕೇಳಿದರೆ ಅದು ಶಬ್ದಮಣಿ ದರ್ಪಣ. ಇದನ್ನು ರಚಿಸಿದವರು ಅಂತ ಕ್ವಶನ್ ಕೇಳ್ಬೋದು, KC ರಾಜ. ನೋಡಿರಿ, ಶಬ್ದಮಣಿ ದರ್ಪಣ ರಚಿಸಿದವರು KC ರಾಜ, ನೆನಪಿರಲಿ. ಮಿತ್ರವಿಂದ ಗೋವಿಂದ ನಿಮಗೆ ಗೊತ್ತಿದೆ, ಇದು ಕನ್ನಡದ ಮೊದಲ ನಾಟಕ. ನೋಡಿರಿ, ಕನ್ನಡದ ಮೊದಲ ನಾಟಕ ಯಾವುದಂತ ಕ್ವಶನ್ ಕೇಳಿದರೆ ಇದು ಮಿತ್ರವಿಂದ ಗೋವಿಂದ. ಇದು ಕೂಡ ನೆನಪಿರಲಿ, ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನಂತರ ಮೆಣಸಿನಕಾಯಿಗೆ ಪ್ರಸಿದ್ಧ ಪಡೆದವರು ಅಂತ ಕ್ವಶನ್ ಕೇಳ್ತಿದ್ದಾನೆ. ಬ್ಯಾಡಗಿ, ಕಲಬುರಗಿ, ಹಾವೇರಿ, ಸಿರ್ಸಿ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಡಗಿ. ಬ್ಯಾಡಗಿ ನೋಡಿರಿ, ಮೆಣಸಿನಕಾಯಿಗೆ ಅತ್ಯಂತ ಪ್ರಸಿದ್ಧ ಪಡೆದ ಊರು ಅಂತ ಕ್ವಶನ್ ಕೇಳಿದರೆ ಅದು ಬ್ಯಾಡಗಿ.
ಅದೇ ರೀತಿ ಕಲಬುರಗಿಯಲ್ಲಿ ಯಾವುದು ಫೇಮಸ್ ಅಂತ ಕ್ವಶನ್ ಕೇಳ್ತಾನೆ, ಅದು ತೊಗರಿ. ನೋಡಿರಿ, ತೊಗರಿ ಕಣಜ ಅಂತ ಕ್ವಶನ್ ಕೇಳಿದರೆ ಅದು ಕಲಬುರಗಿ. ಕಲಬುರಗಿ ಅತಿ ಹೆಚ್ಚು ತೊಗರಿ ಬೆಳೀತಾರೆ, ಆದ್ದರಿಂದ ಕಲಬುರಗಿನ ತೊಗರಿ ಕಣಜ ಅಂತ ಕರೀತಾರೆ. ಅದೇ ರೀತಿ ಹಾವೇರಿ. ಹಾವೇರಿ ನಾವು ಏಲಕ್ಕಿ ನಾಡು. ನೋಡಿರಿ, ಹಾವೇರಿ ನಾವು ಏಲಕ್ಕಿ ನಾಡು ಅಂತ ಕರಿತೀವಿ. ಅತಿ ಹೆಚ್ಚು ಏಲಕ್ಕಿ ಬೆಳೆಯುವುದು ಹಾವೇರಿಯಲ್ಲಿ. ನಂತರ ಸಿರ್ಸಿ ನಾವು ಅಡಿಕೆ ಅತಿ ಹೆಚ್ಚು ಬೆಳೀತಾರೆ ಸಿರ್ಸಿಯಲ್ಲಿ, ಆದ್ದರಿಂದ ಅಡಿಕೆ ನಾಡು ಅಂತ ಕರೀತಾರೆ. ಅಡಿಕೆ ಅತಿ ಹೆಚ್ಚು ಬೆಳೆಯೋದು ಸಿರ್ಸಿಯಲ್ಲಿ, ನೆನಪಿರಲಿ. ನಂತರ ನೋಡಿರಿ, ಕರ್ನಾಟಕಕ್ಕೆ ಸಂಬಂಧಿಸಿದ ಘೋಷವಾಕ್ಯ. ಕರ್ನಾಟಕಕ್ಕೆ ಸಂಬಂಧಿಸಿದ ಘೋಷವಾಕ್ಯ: ಒನ್ ಸ್ಟೇಟ್ ಮೆನಿ ವರ್ಡ್ಸ್, ಗಾಡ್ಸ್ ಓನ್ ಕಂಟ್ರಿ, ಅನ್ಲಿಮಿಟೆಡ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಇದಕ್ಕೆ ಸರಿಯಾದ ಉತ್ತರ ಒನ್ ಸ್ಟೇಟ್ ಮೆನಿ ವರ್ಡ್ಸ್. ಇದು ಕರ್ನಾಟಕಕ್ಕೆ ಸಂಬಂಧಿಸಿದ ಘೋಷವಾಕ್ಯವಾಗಿದೆ. ಅದೇ ರೀತಿ ಇಲ್ಲಿದೆ ನೋಡಿರಿ, ಗಾಡ್ಸ್ ಓನ್ ಕಂಟ್ರಿ ಅಂತ ಕೇಳಿದರೆ ಇದು ಕೇರಳಕ್ಕೆ ಸಂಬಂಧಿಸಿದ ಘೋಷವಾಕ್ಯ. ಗಾಡ್ಸ್ ಓನ್ ಕಂಟ್ರಿ ಅಂದರೆ ಕೇರಳವನ್ನು ನಾವು ದೇವರುಗಳ ನಾಡು ಅಂತ ಕರಿತೀವಿ, ನೆನಪಿರಲಿ. ಗಾಡ್ಸ್ ಓನ್ ಕಂಟ್ರಿ ಕೇರಳ. ಅದೇ ರೀತಿ ಅನ್ಲಿಮಿಟೆಡ್ ಇದೆಲ್ಲ, ಇದು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ. ನೋಡಿರಿ, ಅನ್ಲಿಮಿಟೆಡ್ ಮಹಾರಾಷ್ಟ್ರ, ನೆನಪಿರಲಿ. ಅನ್ಲಿಮಿಟೆಡ್ ಎಂಬ ಘೋಷವಾಕ್ಯ ಯಾವುದಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳಬಹುದು, ಇದು ಮಹಾರಾಷ್ಟ್ರ. ಅದೇ ರೀತಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಕ್ವಶನ್ ಕೇಳಿದರೆ ಇದು ಆಂಧ್ರ ಪ್ರದೇಶ. ನೋಡಿರಿ, ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ. ಹೌದು, ಎವ್ರಿಥಿಂಗ್ ಇಸ್ ಪಾಸಿಬಲ್ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ, ನೆನಪಿರಲಿ. ನಂತರ ಜಮಖಾನಕ್ಕೆ ಪ್ರಸಿದ್ಧ ಪಡೆದ ಊರು ನವಲಗುಂದ, ಮುಧೋಳ, ಕೊಡಗು, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ನವಲಗುಂದ. ನೋಡಿರಿ, ಅತಿ ಹೆಚ್ಚು ಅಂದರೆ ಜಮಖಾನಕ್ಕೆ ಅತ್ಯಂತ ಪ್ರಸಿದ್ಧ ಪಡೆದ ಊರು ಅಂತ ಕ್ವಶನ್ ಕೇಳಿದರೆ ನವಲಗುಂದ. ಜಮಖಾನಕ್ಕೆ ಪ್ರಸಿದ್ಧ ಪಡೆದ ಊರು ನವಲಗುಂದ. ಅದೇ ರೀತಿ ಮುಧೋಳ ಇದೆಯಲ್ಲ, ನಿಮಗೆ ಗೊತ್ತಿದೆ, ಮುಧೋಳು ನಾಯಿಗೆ ಪ್ರಸಿದ್ಧ ಪಡೆದಿದೆ. ಅದೇ ರೀತಿ ಕೊಡಗು ಅತಿ ಹೆಚ್ಚು ಕಿತ್ತಳೆ. ನೋಡಿರಿ, ಅತಿ ಹೆಚ್ಚು ಕಿತ್ತಳೆ ಬೆಳೆಯುವುದು ಕೊಡಗಿನಲ್ಲಿ, ಅದರಿಂದ ಕೊಡಗನ್ನು ಕಿತ್ತಳೆ ನಾಡು, ಮಂಜಿನ ನಗರಿ ಅಂತ ಕರಿತೀವಿ, ನೆನಪಿರಲಿ. ಕಿತ್ತಳೆ ನಾಡು ಕೊಡಗು. ನಂತರ ಬೆಂಗಳೂರಲ್ಲಿ ನೀಲಿ ದ್ರಾಕ್ಷಿ. ನೀವು ಕೇಳಿರಬೇಕು, ಬೆಂಗಳೂರಲ್ಲಿ ಪ್ರಸಿದ್ಧ ಪಡೆದಿರೋದು ನೀಲಿ ದ್ರಾಕ್ಷಿ. ಇದು ಕ್ವಶನ್ ಕೇಳಿದ್ದಾನೆ. ನೀಲಿ ದ್ರಾಕ್ಷಿ ಅತಿ ಹೆಚ್ಚು ಬೆಳೆಯುವುದು ಬೆಂಗಳೂರಲ್ಲಿ. ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ಕದಂಬ ಉತ್ಸವ ಜರುಗುವುದು. ನೋಡಿರಿ, ಕದಂಬ ಉತ್ಸವ ಜರುಗುವುದು ಬನವಾಸಿ, ಬಾದಾಮಿ, ಮುಧೋಳ, ಲಕ್ಕುಂಡಿ. ಇದಕ್ಕೆ ಸರಿಯಾದ ಉತ್ತರ ಬನವಾಸಿಯಲ್ಲಿ ಕದಂಬ ಉತ್ಸವ ಜರುಗುತ್ತದೆ. ಅದೇ ರೀತಿ ಬಾದಾಮಲ್ಲಿ ಯಾವ ಉತ್ಸವ ಜರುಗುತ್ತೆ ಅಂತ ಕ್ವಶನ್ ಕೇಳ್ಬೋದು. ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ. ನೋಡಿರಿ, ಬಾದಾಮಿ ಚಾಲುಕ್ಯರು ಅಂತ ಕೇಳಿರಬೇಕು ನೀವು ಇತಿಹಾಸದಲ್ಲಿ. ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವ ನಡೆಯುತ್ತದೆ, ನೆನಪಿರಲಿ. ಅದೇ ರೀತಿ ಮುಧೋಳದಲ್ಲಿ ರನ್ನ ಉತ್ಸವ. ನೋಡಿರಿ, ರನ್ನ ಹುಟ್ಟೂರಾದ ಮುಧೋಳದಲ್ಲಿ ರನ್ನ ಉತ್ಸವ, ನೆನಪಿರಲಿ. ರನ್ನ ಉತ್ಸವ ಮುಧೋಳ. ಅದೇ ರೀತಿ ಲಕ್ಕುಂಡಿ ಉತ್ಸವ, ಇದು ಜರುಗುವುದು ಗದಗ, ನೆನಪಿರಲಿ. ಲಕ್ಕುಂಡಿ ಉತ್ಸವ ಜರುಗುವುದು ಗದಗನಲ್ಲಿ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ಕರಗ್ ಉತ್ಸವ ಜರುಗುವುದು. ನೋಡಿರಿ, ಕರಗ್ ಉತ್ಸವ ಜರುಗುವುದು ಅಂತ ಕ್ವಶನ್ ಕೇಳ್ತಿದ್ದಾನೆ. ಒಂದು ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಕರಗ್ ಉತ್ಸವ ಜರುಗೋದು ಬೆಂಗಳೂರು. ನೋಡಿರಿ, ಕ್ವಶನ್ ಕೇಳಿದಾನೆ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ. ಕರಗ್ ಉತ್ಸವ ಜರುಗೋದು ಬೆಂಗಳೂರು, ನೆನಪಿರಲಿ. ಅದೇ ರೀತಿ ಮೈಸೂರು, ನಿಮಗೆಲ್ಲ ಗೊತ್ತಿದೆ, ಮೈಸೂರು ದಸರಾ ಉತ್ಸವ ಮೈಸೂರು. ಅದೇ ರೀತಿ ಮಂಗಳೂರಿನಲ್ಲಿ ಕಂಬಳ ಉತ್ಸವ. ನೋಡಿರಿ, ಮಂಗಳೂರಿನಲ್ಲಿ ಕಂಬಳ ಉತ್ಸವ ನಡೀತಿದೆ, ನೆನಪಿರಲಿ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆಸಿದ್ದಾರೆ ಕಂಬಳ ಉತ್ಸವ. ಇದು ಕೂಡ ಕ್ವಶನ್ ಕೇಳ್ಬೋದು ಕರೆಂಟ್ ಅಫೇರ್ಸಲ್ಲಿ, ನೆನಪಿರಲಿ. ನಂತರ ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವ, ನೆನಪಿರಲಿ. ಬೆಳಗಾವಿಯಲ್ಲಿ ಕಿತ್ತೂರು ಉತ್ಸವ ನಡೀತಿದೆ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು, ನೆನಪಿರಲಿ. ನಂತರ ಗಮನಿಸೋದ ವಿಚಾರ ಅಂದರೆ ನೋಡಿರಿ, ತೊಟ್ಟಿಲುಗಳಿಗೆ ಪ್ರಸಿದ್ಧ ಪಡೆದ ಊರು ಅಂದರೆ ತೊಟ್ಟಿಲುಗಳಿಗೆ ಪ್ರಸಿದ್ಧ ಪಡೆದ ಊರು ಅಂತ ಆಗಬೇಕಿತ್ತು. ತೊಟ್ಟಿಲು ಪ್ರಸಿದ್ಧ ಪಡೆದ ಊರು ಕಲಘಟಗಿ, ತಿಪಟೂರು, ಇಳಕಲ್, ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಕಲಘಟಗಿ. ನೋಡಿರಿ, ತೊಟ್ಟಿಲುಗಳಿಗೆ ಅತ್ಯಂತ ಪ್ರಸಿದ್ಧ ಪಡೆದ ಊರು ಅಂತ ಕ್ವಶನ್ ಕೇಳಿದರೆ ಅದು ಕಲಘಟಗಿ, ನೆನಪಿರಲಿ. ಅದೇ ರೀತಿ ತಿಪಟೂರು ಇದೆಯಲ್ಲ, ತಿಪಟೂರು ಕಂಡುಬರೋದು ತುಮಕೂರಲ್ಲಿ. ಇದು ಕೊಬ್ಬರಿಗೆ ಪ್ರಸಿದ್ಧ ಪಡೆದಿದೆ. ನೋಡಿರಿ, ತಿಪಟೂರು ಕೊಬ್ಬರಿಗೆ ಪ್ರಸಿದ್ಧ. ಅದೇ ರೀತಿ ಇಳಕಲ್ ನಿಮ್ಗೆ ಗೊತ್ತೇ ಇದೆ, ಸೀರೆಗೆ ಪ್ರಸಿದ್ಧಿ. ಇಳಕಲ್ ಇದೆಯಲ್ಲ, ಸೀರೆಗೆ ಪ್ರಸಿದ್ಧಿ. ಇಳಕಲ್ ಸೀರೆ ಕೇಳಿರಬೇಕು ನೀವು. ಇದು ಬಾಗಲಕೋಟೆಯಲ್ಲಿ ಕಂಡು ಬರ್ತದೆ ಇಳಕಲ್ ಎಂಬ ಸ್ಥಳ. ಇದು ಸೀರೆಗೆ ಸಂಬಂಧಿಸಿದೆ, ನೆನಪಿರಲಿ. ಇಳಕಲ್ ಸೀರೆಗೆ. ನಂತರ ಕೋಲಾರ, ಇದು ಕಂಬಳಿಗಳಿಗೆ ಕೇಳಿರಬೇಕು ನಾವು. ಕೋಲಾರದಲ್ಲಿ ಕಂಬಳಿಗಳಿಗೆ ಪ್ರಸಿದ್ಧ ಪಡೆದಿದೆ. ಇದು ಕೂಡ ವಿಚಾರ ನೆನಪಿರಲಿ. ನಂತರ 11ನೇ ಕ್ವಶನ್ ಗಮನಿಸಿದರೆ ದೆಹಲಿ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ? ನೋಡಿರಿ, ಭಾರತದ ರಾಜಧಾನಿಯಾದ ದೆಹಲಿ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು ಯಮುನಾ, ಹೂಗ್ಲಿ, ತಪತಿ, ಗೋದಾವರಿ.
ಇದಕ್ಕೆ ಸರಿಯಾದ ಉತ್ತರ ಯಮುನಾ. ನೋಡಿರಿ, ದೆಹಲಿ ಯಮುನಾ ನದಿಯ ದಂಡೆ ಮೇಲೆ ಕಂಡು ಬರ್ತದೆ. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ತಾಜ್ ಮಹಲ್. ನೋಡಿರಿ, ತಾಜ್ ಮಹಲ್ ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತದೆ ಅಂತ ಕ್ವಶನ್ ಕೇಳಿದರೆ ಅದು ಕೂಡ ಯಮುನಾ ನದಿ ಮೇಲೆ. ನೋಡಿರಿ, ತಾಜ್ ಮಹಲ್ ಕಂಡು ಬರೋದು ಯಮುನಾ ನದಿ ಮೇಲೆ. ಇಲ್ಲಿಕಂದರೆ ಆಗ್ರಾ ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ಆಗ್ರಾ ಯಾವ ನದಿಯ ದಂಡೆ ಮೇಲೆ ಕಂಡು ಬರ್ತದೆ ಕ್ವಶನ್ ಕೇಳಿದರೆ ಅದು ಕೂಡ ಯಮುನಾ ನದಿ. ನೋಡಿರಿ, ತಾಜ್ ಮಹಲ್ ಅಂತ ಕೇಳಿದ್ರು ಯಮುನಾ ನದಿ, ದೆಹಲಿ ಅಂತ ಕೇಳಿದ್ರು ಯಮುನಾ ನದಿ, ಆಗ್ರಾ ಅಂತ ಕ್ವಶನ್ ಕೇಳಿದ್ರು ಕೂಡ ಯಮುನಾ ನದಿ, ನೆನಪಿರಲಿ. ಅದೇ ರೀತಿ ಹುಗ್ಲಿ ನದಿ ಮೇಲೆ ಕಲ್ಕತ್ತಾ ಕಂಡು ಬರ್ತೈತಿ. ನೋಡಿರಿ, ಕಲ್ಕತ್ತಾ ಇರುವುದು ಹುಗ್ಲಿ ನದಿಯ ದಂಡದ ಮೇಲೆ. ಅದೇ ರೀತಿ ಸೂರತ್, ಇದು ತಪ್ತಿ ನದಿಯ ಮೇಲೆ ಇದೆ. ಸೂರತ್ ಕಂಡುಬರೋದು ತಪತಿ ನದಿಯ ದಡದ ಮೇಲೆ. ಅದೇ ರೀತಿ ನಾಸಿಕ್, ಗೋದಾವರಿ. ನೋಡಿರಿ, ಗೋದಾವರಿಯಲ್ಲಿ ನಾಸಿಕ್ ಕಂಡು ಬರ್ತೈತಿ. ನಾಸಿಕ್ ನದಿ ಗೋದಾವರಿ ದಡದ ಮೇಲಿದೆ, ನೆನಪಿರಲಿ. ನಾಸಿಕ್ ಕಂಡುಬರೋದು ಗೋದಾವರಿಯ ನದಿಯ ದಡದ ಮೇಲೆ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ದೆಹಲಿಯ ಪ್ರಾಚೀನ ಹೆಸರೇನು? ಇದನ್ನಂತೂ PSC ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. PSI PC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ದೆಹಲಿಯ ಪ್ರಾಚೀನ ಹೆಸರು ವಾತಾಪಿ, ವೈಜಯಂತಿ, ಕಿಷ್ಕಿಂಧಿ, ಇಂದ್ರಪ್ರಸ್ಥ. ಇದಕ್ಕೆ ಸರಿಯಾದ ಉತ್ತರ ಇಂದ್ರಪ್ರಸ್ಥ. ನೋಡಿರಿ, ದೆಹಲಿಯ ಪ್ರಾಚೀನ ಹೆಸರು ಇಂದ್ರಪ್ರಸ್ಥ. ಅದೇ ರೀತಿ ಇಲ್ಲಿದೆ ನೋಡಿರಿ, ವಾತಾಪಿ, ಇದನ್ನು ಬಾದಾಮಿ. ನೋಡಿರಿ, ಬಾದಾಮಿಯ ಪ್ರಾಚೀನ ಹೆಸರು ಅಂತ ಕ್ವಶನ್ ಕೇಳಿದರೆ ವಾತಾಪಿ. ಇದು ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಅದೇ ರೀತಿ ವೈಜಯಂತಿ, ಇದರ ಪ್ರಾಚೀನ ಹೆಸರು ಬನವಾಸಿ. ನೋಡಿರಿ, ಬನವಾಸಿಯ ಪ್ರಾಚೀನ ಹೆಸರು ಅಂತ ಕ್ವಶನ್ ಕೇಳಿದರೆ ಅದು ವೈಜಯಂತಿ, ನೆನಪಿರಲಿ. ಅದೇ ರೀತಿ ಕಿಷ್ಕಿಂಧೆ ಇದರ ಪ್ರಾಚೀನ ಹೆಸರು ಅಂತ ಕ್ವಶನ್ ಕೇಳಿದರೆ ಹಂಪಿ. ನೋಡಿರಿ, ಹಂಪಿಯ ಪ್ರಾಚೀನ ಹೆಸರು ಕಿಷ್ಕಿಂಧೆ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಯಾಕಂದರೆ ಎಕ್ಸಾಮಲ್ಲಿ ಪದೇ ಪದೇ ಸ್ಥಳಗಳ ಹೆಸರು ಕೊಟ್ಟು ಇದರ ಪ್ರಾಚೀನ ಹೆಸರು ಯಾವುದಂತ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ 7 ಬೆಟ್ಟದ ನಗರ ಎಂದು ಪ್ರಸಿದ್ಧ ಪಡೆದಿರುವುದು ಊರು. ನೋಡಿರಿ, 7 ಬೆಟ್ಟದ ನಗರ ಎಂದು ಪ್ರಸಿದ್ಧ ಪಡೆದಿರುವರು ರೋಮ್, ಟರ್ಕಿ, ಡೆನ್ಮಾರ್ಕ್, ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ರೋಮ್. ನೋಡಿರಿ, 7 ಬೆಟ್ಟದ ನಗರ ಎಂದು ಪ್ರಸಿದ್ಧ ಪಡೆದ ಊರು ಅಥವಾ ಸ್ಥಳ ಅಂತ ಕೇಳಿದರೆ ಅದು ರೋಮ್. ಅದೇ ರೀತಿ ಟರ್ಕಿ ಇದೆಯಲ್ಲ, ಇದನ್ನು ನಾವು ಯುರೋಪಿನ ರೋಗಗ್ರಸ್ತ ದೇಶ. ನೋಡಿರಿ, ಯುರೋಪಿನ ರೋಗಗ್ರಸ್ತ ದೇಶ. ಟರ್ಕಿ ನಾವು ಯುರೋಪಿನ ರೋಗಗ್ರಸ್ತ ದೇಶ ಅಂತ ಕರಿತೀವಿ, ನೆನಪಿರಲಿ. ಅದೇ ರೀತಿ ಡೆನ್ಮಾರ್ಕ್ ಇದೆಯಲ್ಲ, ಡೆನ್ಮಾರ್ಕಿನ ಯುರೋಪಿನ ಆತ್ಮ. ನೋಡಿರಿ, ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ, ಯುರೋಪಿನ ಆತ್ಮ ಡೆನ್ಮಾರ್ಕ್, ನೆನಪಿರಲಿ. ಯುರೋಪಿನ ಆತ್ಮ ಎಂದು ಪ್ರಸಿದ್ಧ ಪಡೆದ ಸ್ಥಳ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ, ಡೆನ್ಮಾರ್ಕ್. ಅದೇ ರೀತಿ ಭೂತಾನ್ ಇದೆಯಲ್ಲ, ಇದನ್ನು ನಾವು ಸಿಡಿಲುಗಳ ನಾಡು. ನೋಡಿರಿ, ಸಿಡಿಲುಗಳ ನಾಡು ಅಂತ ಕ್ವಶನ್ ಕೇಳಿದ್ದಾನೆ, ಅದು ಭೂತಾನ್. ಸಿಡಿಲುಗಳ ನಾಡು ಭೂತಾನ್. ಇಷ್ಟೆಲ್ಲ ವಿಚಾರ ನೆನಪಿರಲಿ, ಕ್ವಶನ್ ಆಗಿದೆ. ನಂತರ ಸೂರ್ಯೋದಯದ ನಾಡು. ನೋಡಿರಿ, ಸೂರ್ಯೋದಯದ ನಾಡು ಜಪಾನ್, ಥೈಲ್ಯಾಂಡ್, ನಾರ್ವೆ, ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ನೋಡಿರಿ, ಸೂರ್ಯೋದಯದ ನಾಡು ಅಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಜಪಾನ್. ಅದೇ ರೀತಿ ಥೈಲ್ಯಾಂಡ್, ಇದನ್ನು ಬಿಳಿ ಆನೆಗಳ ನಾಡು. ನೋಡಿರಿ, ಬಿಳಿ ಆನೆಗಳ ನಾಡು ಥೈಲ್ಯಾಂಡ್, ನೆನಪಿರಲಿ. ಅದೇ ರೀತಿ ನಾರ್ವೆ ಇದಿಲ್ಲ, ಇದು ಮಧ್ಯರಾತ್ರಿಯ ಸೂರ್ಯೋದಯ ನಾಡು. ನೋಡಿರಿ, ಮಧ್ಯರಾತ್ರಿಯ ಸೂರ್ಯೋದಯದ ನಾಡು ನಾರ್ವೆ, ನೆನಪಿರಲಿ. ಮಧ್ಯರಾತ್ರಿ ಸೂರ್ಯೋದಯದ ನಾಡು ನಾರ್ವೆ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಅದೇ ರೀತಿ ಆಸ್ಟ್ರೇಲಿಯಾ, ಇದನ್ನು ನಾವು ಕಾಂಗರುಗಳ ನಾಡು, ನೆನಪಿರಲಿ. ಕಾಂಗರುಗಳ ನಾಡು ಆಸ್ಟ್ರೇಲಿಯಾ. ಇದು ಕೂಡ ಕ್ವಶನ್ ಕೇಳ್ತಿದ್ದಾನೆ ಎಕ್ಸಾಮಲ್ಲಿ, ನೆನಪಿರಲಿ. ನಂತರ 15ನೇ ಪ್ರಶ್ನೆ, ಗಾಂಧೀಜಿಯವರ ಸಮಾಧಿ ಹೆಸರೇನು? ನೋಡಿರಿ, ಗಾಂಧೀಜಿಯವರ ಸಮಾಧಿ ಹೆಸರು ಅಂತ ಕ್ವಶನ್ ಕೇಳ್ತಿದ್ದಾನೆ. ರಾಜ್ಘಾಟ್, ವಿಜಯಘಾಟ್, ಚೈತ್ಯಭೂಮಿ, ಶಾಂತಿವನ. ಇದಕ್ಕೆ ಸರಿಯಾದ ಉತ್ತರ ರಾಜ್ಘಾಟ್. ನೋಡಿರಿ, ಗಾಂಧೀಜಿಯವರ ಸಮಾಧಿ ಹೆಸರು ರಾಜ್ಘಾಟ್. ಅದೇ ರೀತಿ ವಿಜಯಘಾಟ್ ಇದೆಯಲ್ಲ, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಮಾಧಿ. ನೋಡಿರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಮಾಧಿ ವಿಜಯಘಾಟ್. ಅದೇ ರೀತಿ ಚೈತ್ಯಭೂಮಿ ಇದೆಯಲ್ಲ, ಇದು ಡಾಕ್ಟರ್ BR ಅಂಬೇಡ್ಕರ್ ಅವರದು. ನೋಡಿರಿ, ಅಂಬೇಡ್ಕರ್ ಅವರ ಸಮಾಧಿ ಅಂತ ಕ್ವಶನ್ ಕೇಳ್ತಾನೆ, ಅದು ಚೈತ್ಯಭೂಮಿ. ಅಂಬೇಡ್ಕರ್ ಅವರ ಸಮಾಧಿ ಚೈತ್ಯಭೂಮಿ. ಅದೇ ರೀತಿ ಶಾಂತಿವನ ಅಂತ ಇದೆಯಲ್ಲ, ಇದು ನೆಹರು ಅವ್ರದ್ದು. ನೋಡಿರಿ, ಜವಾಹರ್ಲಾಲ್ ನೆಹರು ಅವ್ರದ್ದು ಸಮಾಧಿ ಹೆಸರು ಶಾಂತಿವನ. ಗಾಂಧೀಜಿಯವರ ಸಮಾಧಿ ರಾಜ್ಘಾಟ್. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ರಾಜ್ಘಾಟ್ ಗಾಂಧೀಜಿಯವರ ಸಮಾಧಿ ಹೆಸರಾಗಿದೆ, ನೆನಪಿರಲಿ. ನಂತರ ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಕಂಡುಬರುವುದು. ನೋಡಿರಿ, ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಕಂಡುಬರುವಂಥ ಕ್ವಶನ್ ಕೇಳ್ತಿದ್ದಾನೆ. ವಾಷಿಂಗ್ಟನ್, ನ್ಯೂಯಾರ್ಕ್, ಜಿನಿವಾ, ರೋಮ್. ಇದಕ್ಕೆ ಸರಿಯಾದ ಉತ್ತರ ನ್ಯೂಯಾರ್ಕ್. ನೋಡಿರಿ, ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಕಂಡುಬರುವುದು ನ್ಯೂಯಾರ್ಕ್ನಲ್ಲಿ. ಅದೇ ರೀತಿ ಇಲ್ಲಿದೆ ನೋಡಿರಿ, ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂತ ಕೇಳಬೇಕು ನೀವು.
ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕಂಡುಬರುವ ಕೇಂದ್ರ ಕಚೇರಿ ಕಂಡುಬರೋದು ವಾಷಿಂಗ್ಟನ್ನಲ್ಲಿ. ಇದು ಕೂಡ ಕ್ವಶನ್ ಕೇಳಿದರೆ ನೆನಪಿರಲಿ. ಅದೇ ರೀತಿ ಜಿನಿವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನೋಡಿರಿ, ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಂಡುಬರೋದು ಜಿನಿವಾದಲ್ಲಿ. ಅದೇ ರೀತಿ ರೋಮಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ನೋಡಿರಿ, ರೋಮಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಕಂಡುಬರೋದು ರೋಮಲ್ಲಿ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಕ್ವಶನ್ ಕೇಳ್ತಾ ಬರ್ತಾನೆ ಪದೇ ಪದೇ GKಯಲ್ಲಿ ನೆನಪಿರಲಿ. ನಂತರ ರಾಷ್ಟ್ರೀಯ ವಿಜ್ಞಾನ ದಿನ ನೋಡಿರಿ, ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಅಂತ ಕ್ವಶನ್ ಕೇಳ್ತಿದ್ದಾನೆ. ಫೆಬ್ರವರಿ 28, ಫೆಬ್ರವರಿ 2, ಮಾರ್ಚ್ 21, ಮಾರ್ಚ್ 22. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 28. ನೋಡಿರಿ, ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡುತ್ತೇವೆ. ಅದೇ ರೀತಿ ಫೆಬ್ರವರಿ 2ರಂದು ನೋಡಿರಿ, ಫೆಬ್ರವರಿ 2ರಂದು ಜೌಗು ದಿನ, ವೆಟ್ಲ್ಯಾಂಡ್ಸ್ ಡೇ ಅಂತ ಕರೀತಾರೆ. ಜೌಗು ದಿನ ಆಚರಣೆ ಮಾಡುವುದು ಫೆಬ್ರವರಿ 2. ಅದೇ ರೀತಿ ಮಾರ್ಚ್ 21 ಇದೆಯಲ್ಲ, ಇದನ್ನು ವಿಶ್ವ ಅರಣ್ಯ ದಿನ ನೋಡಿರಿ, ಮಾರ್ಚ್ 21 ವಿಶ್ವ ಅರಣ್ಯ ದಿನ. ವಿಶ್ವ ಅರಣ್ಯ ದಿನ ಮಾರ್ಚ್ 21. ನಂತರ ಮಾರ್ಚ್ 22 ಇದೆಯಲ್ಲ, ಇದು ವಿಶ್ವ ಜಲ ದಿನ ನೋಡಿರಿ, ವಿಶ್ವ ಜಲ ದಿನ ಮಾರ್ಚ್ 22. ಇದು ಕ್ವಶನ್ ಕೇಳ್ತಾ ಇದ್ದಾನೆ ಎಕ್ಸಾಮಲ್ಲಿ, ದಿನಾಂಕ ಮೇಲೆ ನೆನಪಿರಲಿ. ನಂತರ ಮುಂಡಾ ಬುಡಕಟ್ಟು ಸಮುದಾಯ ಕಂಡುಬರುವುದು ನೋಡಿರಿ, ಮುಂಡಾ ಬುಡಕಟ್ಟು ಸಮುದಾಯ ಕಂಡುಬರುವುದು ಬಿಹಾರ್, ಗುಜರಾತ್, ನಾಗಾಲ್ಯಾಂಡ್, ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ರಾಜ್ಯದಲ್ಲಿ ಮುಂಡಾ ಬುಡಕಟ್ಟು ಸಮುದಾಯ ಕಂಡುಬರುತ್ತದೆ. ನೆನಪಿರಲಿ, ಕ್ವಶನ್ ಕೇಳಿದ್ದಾನೆ ಎಕ್ಸಾಮಲ್ಲಿ, ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಮುಂಡಾ ಬುಡಕಟ್ಟು ಸಮುದಾಯ ಕಂಡುಬರುವುದು ಬಿಹಾರ್ನಲ್ಲಿ. ಅದೇ ರೀತಿ ಗುಜರಾತಲ್ಲಿ ಬಿಲ್ ಸಮುದಾಯ ಕಂಡುಬರ್ತೈತಿ ನೋಡಿರಿ, ನೆನಪಿರಲಿ, ಬಿಲ್ ಸಮುದಾಯ ಕಂಡುಬರುವುದು ಗುಜರಾತ್. ಅದೇ ರೀತಿ ನಾಗಾಲ್ಯಾಂಡ್ನಲ್ಲಿ ನಾಗಾ ಸಮುದಾಯ ಆಗಲಿ ಅಥವಾ ಅಂಗಾಮಿ, ಭಾಳ ಸಲ ಕ್ವಶನ್ ಕೇಳಿದ್ದಾನೆ, ಅಂಗಾಮಿಯನ್ನು ನಾಗಾ ಸಮುದಾಯ ಆಗಲಿ, ಅಂಗಾಮಿ ಸಮುದಾಯ ಕಂಡುಬರುವುದು ನಾಗಾಲ್ಯಾಂಡ್ನಲ್ಲಿ, ನೆನಪಿರಲಿ. ನಂತರ ತಮಿಳುನಾಡಲ್ಲಿ ಈರುಳಿಗ ನೋಡಿರಿ, ತಮಿಳುನಾಡಿಗೆ ಕಂಡುಬರುವ ಸಮುದಾಯ ಅಂತ ಕ್ವಶನ್ ಕೇಳಿದರೆ ಈರುಳಿಗ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಈರುಳಿಗ ಕಂಡುಬರುವುದು ತಮಿಳುನಾಡಲ್ಲಿ. ನಂತರ ಸಂಗೀತ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿ ನೋಡಿರಿ, ಸಂಗೀತ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿನ ಕ್ವಶನ್ ಕೇಳಿದ್ದಾನೆ. ಒಂದು ಗ್ರಾಮಿ ಪ್ರಶಸ್ತಿ, ಧ್ಯಾನ್ ಚಂದ್, ಆಸ್ಕರ್, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಗ್ರಾಮಿ ಪ್ರಶಸ್ತಿ. ನೋಡಿ, ಗ್ರಾಮಿ ಪ್ರಶಸ್ತಿ ಸಂಗೀತಕ್ಕೆ ನೀಡುತ್ತಾರೆ. ಅದೇ ರೀತಿ ಧ್ಯಾನ್ ಚಂದ್ ಇದೆಯಲ್ಲ, ಇದು ಕ್ರೀಡೆಗೆ ನೋಡಿರಿ, ಧ್ಯಾನ್ ಚಂದ್ ಪ್ರಶಸ್ತಿ ಕ್ರೀಡೆಗೆ ನೀಡ್ತಾರೆ, ನೆನಪಿರಲಿ. ಅದೇ ರೀತಿ ಆಸ್ಕರ್ ಚಲನಚಿತ್ರಕ್ಕೆ, ಆಸ್ಕರ್ ಪ್ರಶಸ್ತಿ ನೀಡುವುದು ಚಲನಚಿತ್ರಕ್ಕೆ, ನೆನಪಿರಲಿ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ನಂತರ ಕೊನೆಯ ಪ್ರಶ್ನೆ, ಇಸ್ರೋದ ಕೇಂದ್ರ ಕಚೇರಿ ನೋಡಿರಿ, ಇಸ್ರೋದ ಕೇಂದ್ರ ಕಚೇರಿ ಕಂಡುಬರೋದು ಬೆಂಗಳೂರು, ದೆಹಲಿ, ವಾಷಿಂಗ್ಟನ್, ಟೋಕಿಯೋ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ನೋಡಿ, ನಮ್ಮ ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಅದೇ ರೀತಿ ದೆಹಲಿಯಲ್ಲಿ DRDO ಕೇಂದ್ರ ಕಚೇರಿ ನೋಡಿರಿ, DRDO ಕೇಂದ್ರ ಕಚೇರಿ ಕಂಡುಬರುವುದು ದೆಹಲಿಯಲ್ಲಿ, DRDO ಕೇಂದ್ರ ಕಚೇರಿ ಕಂಡುಬರುವುದು ದೆಹಲಿ. ನಂತರ ವಾಷಿಂಗ್ಟನ್ನಲ್ಲಿ ನಾಸಾದ ಕಚೇರಿ ನೋಡಿರಿ, ಅಮೆರಿಕದ ವಾಷಿಂಗ್ಟನ್ನಲ್ಲಿ ನಾಸಾ ಕೇಳಿರಬೇಕು ನೀವು, ನಾಸಾದ ಕಚೇರಿ ವಾಷಿಂಗ್ಟನ್ನಲ್ಲಿ ಕಂಡುಬರ್ತದೆ. ನಂತರ ಟೋಕಿಯೋದಲ್ಲಿ ಜಾಕ್ಸಾದ ಕೇಂದ್ರ ಕಚೇರಿ ಕಂಡುಬರುವಂಥ ಕ್ವಶನ್ ಕೇಳ್ತಾನೆ ನಿಮಗೆ, ಅದು ಟೋಕಿಯೋದಲ್ಲಿ, ನೆನಪಿರಲಿ. ಜಪಾನ್ದ ಜಾಕ್ಸಾ ಒಂದು ಇದು ಇದೆ, ಸ್ಪೇಸ್ ಆ ಥರ, ಅದು ಟೋಕಿಯೋದಲ್ಲಿ ಕಂಡುಬರ್ತದೆ, ನೆನಪಿರಲಿ. ಇಷ್ಟೆಲ್ಲ GK ಪ್ರಶ್ನೆ ನಿಮಗೆ ನೆನಪಿರಲಿ, ಯಾಕಂದರೆ ಮುಂದೆ ಬರುವಂಥ PSC ಎಕ್ಸಾಮ್ ಆಗಲಿ, PC, ಗ್ರೂಪ್ C, ವಿಲೇಜ್ ಅಕೌಂಟ್, PDO ಎಲ್ಲ ಪರೀಕ್ಷೆಗೆ ಉಪಯೋಗವಾಗುತ್ತದೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ನಿಮಗೆ ಯಾವ ತರಗತಿಗಳು ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ ಪ್ರತಿದಿನ ಕ್ವಿಜ್ ಇರುತ್ತೆ, ನೋಟ್ಸ್ ಕೂಡ ದೊರೆಯುತ್ತದೆ, ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.